ಇಲ್ಲಿ ನಾವು ನೋಡ್ಬೋದು ಪ್ರಿಸಮ್ ಪಟ್ಟಕಗಳು. ಟ್ರಯಾಂಗ್ಯುಲರ್ ಪ್ರಿಸಮ್, ತ್ರಿಭುಜ ಪಟ್ಟಕ, ಸ್ಕ್ವೇರ್ ಪ್ರಿಸಮ್ ಅಥವಾ ಕ್ಯೂಬಾಯ್ಡ್ ಅಂತ ಹೇಳ್ಬೋದು ಇದನ್ನು. ಇದು ಹೆಕ್ಸಾಗೋನಲ್ ಪ್ರಿಸಮ್ ಅಥವಾ ಷಡ್ಭುಜ ಪಟ್ಟಕ. ಇಲ್ಲಿ ಪ್ರಿಸಮಲ್ಲಿ ನಾವು ನೋಡ್ತೀವಿ ಬೇಸ್ ಮತ್ತು ಟಾಪ್ ಈ ಎರಡು ಸೇಮ್ ಶೇಪಲ್ಲಿ ಇರುತ್ತವೆ. ಮತ್ತು ಇವು ಸೈಡಿಗೆ ಏನು ಫೇಸಸ್ ಅವ ಇವು ಯಾವಾಗಲೂ ರೆಕ್ಟ್ಯಾಂಗ್ಯುಲರ್ ಫೇಸಸ್. ಇವು ಇಲ್ಲಿನೂ ರೆಕ್ಟ್ಯಾಂಗ್ಯುಲರ್ ಇವೆ, ಇಲ್ಲಿನೂ ರೆಕ್ಟ್ಯಾಂಗ್ಯುಲರ್, ಮತ್ತು ಈ ಹೆಕ್ಸಾಗೋನಲ್ ಪ್ರಿಸಮಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿವೆ. ಪಿರಮಿಡಲ್ಲಿ ನೋಡಬೇಕಾದರೆ, ಪಿರಮಿಡ್ಸ್ ಅಂದರೆ ಗೋಪುರಗಳು, ಇದು ಟ್ರಯಾಂಗ್ಯುಲರ್ ಬೇಸ್ಡ್ ಪಿರಮಿಡ್, ಇದು ಟ್ರಯಾಂಗ್ಯುಲರ್ ಬೇಸ್ಡ್ ಪಿರಮಿಡ್. ಸ್ಕ್ವೇರ್ ಬೇಸ್ಡ್ ಪಿರಮಿಡ್ ಇದು ಇದೆ, ಮತ್ತು ಇದು ಪೆಂಟಗಾನಲ್ ಬೇಸ್ಡ್ ಪಿರಮಿಡ್. ಟ್ರಯಾಂಗ್ಯುಲರ್ ಬೇಸ್ಡ್ ಪಿರಮಿಡನ್ನು ನಾವು ಅದರ ಬೇಸ್ ಶೇಪ್ ಯಾವ ರೀತಿ ಇರುತ್ತೆ ಅದನ್ನು ನೋಡಿ ಅದಕ್ಕೆ ಹೆಸರುಗಳನ್ನು ಕೊಡ್ತೀವಿ. ಇದು ಟ್ರಯಾಂಗಲ್ ಬೇಸ್ ಇದ್ದರೆ ಇದು ಟ್ರಯಾಂಗ್ಯುಲರ್ ಬೇಸ್ಡ್ ಪಿರಮಿಡ್. ಬೇಸ್ ಸ್ಕ್ವೇರ್ ಶೇಪಲ್ಲಿದ್ದರೆ ಇದು ಸ್ಕ್ವೇರ್ ಪಿರಮಿಡ್. ಇಲ್ಲಿ ಪಂಚಭುಜಾಕೃತಿ ಶೇಪಲ್ಲಿ ಬೇಸ್ ಇದ್ದರೆ ಅದು ಪಂಚಭುಜ ಗೋಪುರ. ಗೋಪುರದಲ್ಲಿ ವರ್ಟೆಕ್ಸ್ಗಳಿರ್ತವೆ. ದ ಕ್ವೆಶನ್ ಹಿಯರ್ ಈಸ್ ವಾಟ್ ಶೇಪ್ ಆಫ್ ಫೇಸ್ ಇಸ್ ಕಾಮನ್ ಟು ಆಲ್ ದ ಪ್ರಿಸಮ್ಸ್? ಮುಖದ ಯಾವ ಆಕಾರ ಎಲ್ಲ ಪಟ್ಟಕಗಳಿಗೆ ಸಾಮಾನ್ಯವಾಗಿದೆ? ಇವು ಶೇಪ್ಸ್ ಟಾಪ್ ಮತ್ತು ಬೇಸ್ ಬೇರೆ ಆಗಿದ್ರೂ ಇದು ಸೈಡ್ ಫೇಸಸ್ ಏನವ ಇದರ ಶೇಪ್ ಈ ಎಲ್ಲ ಪ್ರಿಸಮ್ಗಳಲ್ಲಿ ಕಾಮನ್ ಆಗಿದೆ, ಅದು ರೆಕ್ಟ್ಯಾಂಗಲ್. ವಾಟ್ ಅದರ್ ಶೇಪ್ಸ್ ಡು ದೀಸ್ ಪ್ರಿಸಮ್ಸ್ ಹ್ಯಾವ್? ರೆಕ್ಟ್ಯಾಂಗಲ್ ಬಿಟ್ಟು ಮತ್ತು ಬೇರೆ ಯಾವ ಶೇಪ್ ಇಲ್ಲಿ ಇವೆ? ಟ್ರಯಾಂಗಲ್ ಇದೆ, ಸ್ಕ್ವೇರ್ ಇದೆ, ಹೆಕ್ಸಾಗಾನ್. ಹೌ ಮೆನಿ ಸಚ್ ಫೇಸಸ್ ಈಚ್? ಒಂದು ಇದು ಟ್ರಯಾಂಗ್ಯುಲರ್ ಪ್ರಿಸಮಲ್ಲಿ ಟ್ರಯಾಂಗಲ್ ಶೇಪ್ ಎಷ್ಟು ಇವೆ? 2 ಇವೆ. ಮತ್ತು ಹೆಕ್ಸಾಗಾನಲ್ ಬೇಸ್ಡ್ ಪ್ರಿಸಮಲ್ಲಿ ಹೆಕ್ಸಾಗಾನ್ ಶೇಪ್ಸ್ ಎಷ್ಟಿವೆ? ಇವನು 2 ಇವೆ. ಇಲ್ಲಿ ಸ್ಕ್ವೇರ್ ಪ್ರಿಸಮಲ್ಲಿ ಸ್ಕ್ವೇರ್ ಶೇಪ್ಡ್ ಬೇಸಸ್ ಅಥವಾ 2. ದ ನೆಕ್ಸ್ಟ್ ಕ್ವೆಶನ್, ವಾಟ್ ಶೇಪ್ ಆಫ್ ಫೇಸ್ ಇಸ್ ಕಾಮನ್ ಟು ಆಲ್ ದ ಪಿರಮಿಡ್ಸ್? ಪಿರಮಿಡ್ಸಲ್ಲಿ ನಾವು ನೋಡಬೇಕಾದ್ರೆ ಪ್ರತಿಯೊಂದು ಶೇಪ್ ನಾವು ಸೈಡಿಗೆ ನೋಡ್ತೀವಲ್ಲ ಟ್ರಯಾಂಗ್ಯುಲರ್ ಎಲ್ಲ ಕಡೆ ಕಾಮನ್ ಇದೆ. ಬೇರೆ ಒಂದು ಬೇಸ್ ಬೇರೆ ಶೇಪಲ್ಲಿ ಇದ್ರೂ ಸೈಡ್ ಫೇಸಸ್ ಟ್ರಯಾಂಗ್ಯುಲರೇ ಆಗಿವೆ. ಸೊ ಟ್ರಯಾಂಗಲ್. ಆಲ್ ದ ಟ್ರಯಾಂಗ್ಯುಲರ್ ಫೇಸಸ್ ಮೀಟ್ ಅಟ್ ಡ್ಯಾಶ್ ಪಾಯಿಂಟ್. ಇವೆಲ್ಲ ಟ್ರಯಾಂಗ್ಯುಲರ್ ಫೇಸಸ್ ದೇ ಮೀಟ್ ಅಟ್ 1 ಪಾಯಿಂಟ್ ಅಥವಾ ಎಪೆಕ್ಸ್ ಪಾಯಿಂಟ್ ಅಂತ ಹೇಳ್ಬೋದು. ಐಡೆಂಟಿಫೈ ಎನಿ ಅದರ್ ಶೇಪ್ ಇನ್ ಈಚ್ ಆಫ್ ದ ಪಿರಮಿಡ್ಸ್. ಈ ಪಿರಮಿಡ್ಸಲ್ಲಿ ಬೇರೆ ಶೇಪ್ಸ್ ಯಾವ? ಟ್ರಯಾಂಗಲ್ ಅಂತ ನಾವು ಬರ್ದೀವಿ, ಇದು ಬಿಟ್ಟು ಸ್ಕ್ವೇರ್, ಪೆಂಟಗನ್. ಸೊ difference between prism and pyramid. A prism has 2 identical parallel bases connected by rectangular faces. A pyramid has only one base and triangular faces that meet at a single top point. Next ಇದು ಟೇಬಲ್ ಇದೆ. ಕ್ಯೂಬ್ ಅಥವಾ ಸ್ಕ್ವೇರ್ ಪ್ರಿಸಮ್ ಅಂತ ಹೇಳ್ತೀವಿ. ಇದರಲ್ಲಿ ಇರುವ ಫೇಸಸ್ ಎಷ್ಟು? ಮುಖಗಳ ಸಂಖ್ಯೆ ಎಷ್ಟು? ಮುಖಗಳ ಸಂಖ್ಯೆ ಸೈಡಿಗೆ 4, top and bottom. So there are 6 faces. Number of corners 1, 2, 3, 4. ಮೇಲ್ 4, ಕೆಳಗೆ 4. ಸೊ 8 ಕಾರ್ನರ್ಸ್ ಇವೆ ಅಥವಾ ಮೂಲೆಗಳಿವೆ. ನೆಕ್ಸ್ಟ್ ನಂಬರ್ ಆಫ್ ಎಡ್ಜಸ್, ಅಂಚುಗಳು. ಮೇಲ್ 4, ಕೆಳಗೆ 4 ಮತ್ತು ಸೈಡಿಗೆ 4. ಟೋಟಲ್ 12 ಅಂಚುಗಳಿವೆ. ನೆಕ್ಸ್ಟ್ ಕ್ಯೂಬಾಯ್ಡಲ್ಲೂ ಸೇಮ್ ಥರ ನಂಬರ್ ಆಫ್ ಫೇಸಸ್ನು ಇಲ್ಲಿಯೂ 6, ಕಾರ್ನರ್ಸ್ 8 ಮತ್ತು ನಂಬರ್ ಆಫ್ ಎಡ್ಜಸ್ 12. ಒಂದು ಟ್ರಯಾಂಗ್ಯುಲರ್ ಪಿರಮಿಡ್, ಇದು ಟ್ರಯಾಂಗ್ಯುಲರ್ ಬೇಸ್ಡ್ ಪಿರಮಿಡ್ ಇದೆ. ಇಲ್ಲಿ ಫೇಸಸ್ ಕೆಳಗಿನ 1 ಫೇಸ್, ಸೈಡಿನ 3 ಫೇಸಸ್. ಸೊ ಟೋಟಲ್ 4 ಫೇಸಸ್. ನಂಬರ್ ಆಫ್ ಕಾರ್ನರ್ಸ್, ಮೂಲೆಗಳು ಎಷ್ಟಿವೆ? ಇವು 3, ಇದು ಮೇಲಿನ 4. ಮತ್ತು ನಂಬರ್ ಆಫ್ ಎಡ್ಜಸ್ ಸೈಡಿಗೆ 3 ಮತ್ತು ಕೆಳಗೆ 3. ಸೊ ಇವು 6. ಇದರಲ್ಲಿ ನಂಬರ್ ಆಫ್ ಫೇಸಸ್, ಇವು ಸೈಡಿನ 4, ಕೆಳಗಿನ 1, 5. ನಂಬರ್ ಆಫ್ ಕಾರ್ನರ್ಸ್, ಮೂಲೆಗಳು ಕೆಳಗಿನ 4 ಮತ್ತು ಮೇಲಿನ 1, ಟೋಟಲಿ 5. ಮತ್ತು ನಂಬರ್ ಆಫ್ ಎಡ್ಜಸ್ ಸೈಡಿಗೆ 4, ಕೆಳಗಿನ 4, 8. ಪ್ರಿಸಮಲ್ಲಿ ನಂಬರ್ ಆಫ್ ಫೇಸಸ್ 1, 2 and 3 at the side. So there are totally 5 faces. Number of corners, ಈ ಕಡೆ 3, ಆ ಕಡೆ 3. ಸೊ 6 ಕಾರ್ನರ್ಸ್.
Number of edges. Edges are these lines, okay? So 3 at this side, 3 on the other side, 6 and 3 at the sides. So totally there are 9 edges. Identify any relationship that you may find between the number of faces F, edges E and corners V. Calculate F plus V minus E in each case. What do you notice? So ಇದನ್ನು ನಾವು ಆ್ಯಡ್ ಮಾಡಿ ನೋಡೋಣ. 6 plus 8 is 14. 14 ಇಂದ 12 ಅನ್ನು ಕಳೆದಾಗ ಆನ್ಸರ್ 2. 6 plus 8 is 14. 14 ಇಂದ 12 ಅನ್ನು ಕಳೆದಾಗ ಏನು ಆನ್ಸರ್ is 2. 4 plus 4 is 8. 8 minus 6 is 2 again. 5 plus 5 10. 10 ಇಂದ 8 ಅನ್ನು ಕಳೆದಾಗ the answer again is 2. So 5 plus 6 is 11. 11 minus 9 is again 2. ಸೊ ಪ್ರತಿಯೊಂದು ಬಾರಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಫೇಸಸ್ ಮತ್ತು ವರ್ಟೈಸಸನ್ನು ಮೊತ್ತವನ್ನು ನಾವು ಎಡ್ಜಸ್ಸಿಂದ ಕಳೆದಾಗ ನಮಗೆ ಸಿಗುವ ಆನ್ಸರ್ 2 ಆಗಿದೆ, ಹೌದಿಲ್ಲ? ಸೊ ಇಟ್ ಈಸ್ ಈಕ್ವಲ್ ಟು 2. ಚಪ್ಪಟ್ಟೆ ಮುಖಗಳಿಂದ 3D ಆಕೃತಿಗಳನ್ನು ವಿಂಗಡಿಸಿ ಅವುಗಳ ಹೆಸರುಗಳನ್ನು ಇಲ್ಲಿ ಬರೆಯಿರಿ. ನಂಬರ್ ಆಫ್ ಫೇಸಸ್, ಮುಖಗಳ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. 1 ಫೇಸ್, 2 ಫ್ಲ್ಯಾಟ್ ಫೇಸಸ್, 3 ಫ್ಲ್ಯಾಟ್ ಫೇಸಸ್, 4 ಫ್ಲ್ಯಾಟ್ ಫೇಸಸ್, 5, 6. ಸೊ ವಿ ಹ್ಯಾವ್ ಟ್ರೈಡ್ ದ ನೇಮ್ ಆಫ್ ದ ಶೇಪ್ ಇಯರ್. 1 ಫ್ಲ್ಯಾಟ್ ಫೇಸಿಂದ 3D ಶೇಪ್ ಆಗಲ್ಲ. ಸೊ ದ ಆನ್ಸರ್ ಹಿಯರ್ ಈಸ್ ನೋ. 2 ಫ್ಲ್ಯಾಟ್ ಶೇಪ್ಲಿಂದ ಆಗಲ್ಲ. ದ ಆನ್ಸರ್ ಅಗೇನ್ ಹಿಯರ್ ಈಸ್ ನೋ. 3 ಫ್ಲ್ಯಾಟ್ ಫೇಸಸ್, ದ ಆನ್ಸರ್ ಅಗೇನ್ ಈಸ್ ನೋ. ನಾವು 4 ಫ್ಲ್ಯಾಟ್ ಫೇಸಸ್, ಈ ಟೇಬಲನ್ನು ನೋಡಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಬರೀಬಹುದು. ಇವು ಫೇಸಸ್ ಇವೆ. 4 ಫ್ಲ್ಯಾಟ್ ಫೇಸಸ್ ನಮಗೆ ಇಲ್ಲಿ ಸಿಕ್ಕಿದೆ. ಇದು ಟ್ರಯಾಂಗ್ಯುಲರ್ ಪಿರಮಿಡ್. Next, 5 flat faces. Again, let's go to the table. For 5 flat faces, the answer is square pyramid and triangular prism. Square pyramid, 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 and triangular prism. 6 flat faces. Let's go to the table again. 6 flat faces. The answer is cube. We can either write cube or square prism. Cube ಮತ್ತು cuboid. Cube ಮತ್ತು cuboid. Can you construct a 3D shape with 3 flat faces? 3 ಸಮತಟ್ಟಾದ ಮುಖಗಳಿರುವ ಒಂದು 3D ಆಕೃತಿಗಳನ್ನು ನೀವು ರಚಿಸಬಲ್ಲಿರಾ? No. The next question. Now sort 3D shapes by the number of straight edges. Write their names here. ಈ ಎಡ್ಜಸ್ಗಳ ಸಂಖ್ಯೆ ಕೊಟ್ಟಿದ್ದಾರೆ. ನಾವು ಆ ಶೇಪಿನ ಹೆಸರನ್ನು ಬರಿಬೇಕು. 6 straight edges. Let's go to the table. 6 edges is for triangular pyramid. So let us write triangular pyramid. Next, 8 straight edges. 8 straight edges is for square pyramid. So the answer here is square pyramid. 9 straight edges. 9 straight edges ಇರೋ ಒಂದು ಆಕೃತಿ triangular prism. Triangular prism. Next, 12 straight edges. We know it's for cube and for cuboid. The answer here is cube and cuboid. Next, move on to the next question. ಒಂದು ದಾಳವನ್ನು ತೆಗೆದುಕೊಳ್ಳಿ. ಸಂಖ್ಯೆ 1 ಇರುವ ಮುಖವನ್ನು ಗಮನಿಸಿ. ಸಂಖ್ಯೆ 6 ಇರುವ ಮುಖವು ಸಂಖ್ಯೆ 1 ಇರುವ ಮುಖಕ್ಕೆ ಅಭಿಮುಖವಾಗಿರುತ್ತದೆ. ಇಲ್ಲಿ ಸಂಖ್ಯೆ 1, ಇದು 1 ಡಾಟ್, ಇದಕ್ಕೆ ಅಭಿಮುಖವಾಗಿರುವ
ಫೇಸ್ ಅಂದರೆ ಇದಕ್ಕೆ 6 ಡಾಟ್ಸ್ಗಳಿವೆ. ಅದೇ ರೀತಿ ಅಂದರೆ ಇದು ಒಂದು ರೂಲ್, ನಾವು ಅಭಿಮುಖವಾಗಿರುವ ಬಾಹುಗಳ ಮೊತ್ತವನ್ನು ಕೂಡಿದಾಗ ಆನ್ಸರ್ 7 ಆಗಿರಬೇಕು. ಸೊ 1 + 6 = 7. ಫೇಸ್ ನಂಬರ್ 2ಗೆ ಅಭಿಮುಖವಾಗಿರುವ ಬಾಹುವಿಗೆ ಎಷ್ಟು ಡಾಟ್ಸ್ಗಳಿವೆ? ಇಲ್ಲಿ ನಾವು ನೋಡ್ಬೋದು 5 ಡಾಟ್ಸ್. ಸೊ 2ಗೆ ಅಭಿಮುಖವಾಗಿರುವ ಫೇಸ್ 5 ಡಾಟ್ಸ್. ಫೇಸ್ ನಂಬರ್ 3, ಸೊ 3 + 4 = 7 we know, so the answer is 4 here. ಫೇಸ್ ನಂಬರ್ 4ಗೆ 3 ಕೂಡಿದಾಗ 7 ಆಗುತ್ತೆ, ಅದಕ್ಕೆ ಇದು 3. The next question, which faces have common edges with the face numbered 1? ಇದು ಫೇಸ್ 1 ಇದೆ. ಇದಕ್ಕೆ ಯಾವ ಫೇಸಸ್ ಕಾಮನ್ ಎಡ್ಜಸನ್ನು ಹೊಂದಿದ್ದಾರೆ? 1ಗೆ ಆಪೋಸಿಟ್ ಇರುವ ಫೇಸ್ 6 ಇದೆ. ಆ 6 ಫೇಸಿನ ಎಡ್ಜಸ್ 1 ಫೇಸಿಗೆ ಕಾಮನ್ ಆಗಿ ಇರುವುದಿಲ್ಲ. ಉಳಿದ ಎಲ್ಲ ಏನು ಫೇಸಸ್ ಅವ ಅವುಗಳ ಎಡ್ಜಸ್ 1ಗೆ ಕಾಮನ್ ಆಗಿರುತ್ತೆ. ಸೊ 2, 3, 4 and 5 is the answer. 2, 3, 4 and 5. The next question, which faces have no common edges with the face numbered 1? 1ಗೆ ಕಾಮನ್ ಇರುವ ಎಡ್ಜಸ್ ಹೊಂದಿಲ್ಲದ ಫೇಸ್ ಯಾವುದು? ಅದು 6 ಇದೆ. Question number 3, look at 3 different views of the same cube. ಇದು ಒಂದೇ ಕ್ಯೂಬಿನ ಬೇರೆ ಬೇರೆ ನೋಟಗಳಿವೆ. ನಾವಿಲ್ಲಿ ನೋಡ್ಬೋದು, ಇದು ರೆಡ್ ಕಲರ್ ಸೈಡಿಗೆ ಗ್ರೀನ್ ಇದೆ, ಟಾಪಲ್ಲಿ ಆರೆಂಜ್ ಇದೆ. ಈ ಕಡೆಯಿಂದ ವ್ಯೂ ಮಾಡಿದರೆ ಇದು ಆರೆಂಜ್ ಬಾಜು ನಾವು ನೋಡ್ಬೋದು ಗ್ರೀನ್ ಇದೆ, ಟಾಪಲ್ಲಿ ಪರ್ಪಲ್ ಇದೆ. ಅದೇ ಒಂದು ಕ್ಯೂಬಿನ ಇನ್ನೊಂದು ನೋಟವನ್ನು ನೋಡಿದಾಗ ಒಂದು ಕಡೆ ಬ್ಲೂ ಇದೆ, ಮೇಲ್ಗಡೆ ರೆಡ್ ಇದೆ, ಮತ್ತು ಇಲ್ಲಿ ಸೈಡಿಗೆ ಯೆಲ್ಲೋ ಇದೆ. ಈಗ ಈ ವ್ಯೂವನ್ನು ನೋಡಿ ನಾವು ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. ವಾಟ್ ಕಲರ್ ಈಸ್ ದ ಫೇಸ್ ದಟ್ ಈಸ್ ಆಪೋಸಿಟ್ ಟು ದ ರೆಡ್ ಫೇಸ್? ಟು ಆನ್ಸರ್ ದಿಸ್ ಕ್ವೆಶನ್, ಲೆಟ್ ಅಸ್ ಫಸ್ಟ್ ರೈಟ್ ದ ಕಲರ್ಸ್ ದಟ್ ಆರ್ ಆನ್ ದಿಸ್ ಕ್ಯೂಬ್. ಸೊ ಈ ಕ್ಯೂಬಲ್ಲಿರುವ ಎಲ್ಲ ಬಣ್ಣಗಳ ಹೆಸರು ನಾವು ಫಸ್ಟಿಗೆ ಬರೆಯೋಣ. ಇಲ್ಲಿ ರೆಡ್ ಇದೆ, ಆರೆಂಜ್ ಇದೆ, ಗ್ರೀನ್ ಇದೆ, ಪರ್ಪಲ್, ಬ್ಲೂ, yellow. 3, 3, 6. Okay, so these are the 6 colors on this cube. ರೆಡ್ ಫೇಸ್ ಆಪೋಸಿಟ್ ಇರುವ ಫೇಸಲ್ಲಿ ಯಾವ ಕಲರ್ ಇದೆ? ಈಗ ನಾವು ನಮ್ಮ ಪ್ರಶ್ನೆ ರೆಡ್ ಫೇಸ್ ಬಗ್ಗೆ ಇದೆ, ಅದಕ್ಕೆ ರೆಡನ್ನು ಸ್ಟ್ರೈಕ್ ಔಟ್ ಮಾಡಿಬಿಡೋಣ. ಇಲ್ಲಿ ನಾವು ನೋಡ್ಬೋದು ಇವೆರಡು ಕಲರ್ಸ್ ಗ್ರೀನ್ ಮತ್ತು ಆರೆಂಜ್ ಅದರ ಪಕ್ಕದಲ್ಲಿದೆ, ಅವುಗಳನ್ನು ಮತ್ತೆ ಸ್ಟ್ರೈಕ್ ಔಟ್ ಮಾಡಿಬಿಡೋಣ. ನೆಕ್ಸ್ಟ್ ಇಲ್ಲಿ ಆರೆಂಜ್ ಮತ್ತು ಗ್ರೀನ್, ಇದರ ಟಾಪಲ್ಲಿ ಪರ್ಪಲ್ ಇದೆ. ಓಕೆ, ದಿಸ್ ವೋಂಟ್ ಹೆಲ್ಪ್ ಅಸ್. ಲೆಟ್ ಅಸ್ ಗೋ ಟು ದ ಥರ್ಡ್ ವ್ಯೂ. ಇಲ್ಲಿ ರೆಡ್ ಸೈಡಿಗೆ ಬ್ಲೂ ಇದೆ ಮತ್ತು ಯೆಲ್ಲೋ ಇದೆ, ಮತ್ತು ಬ್ಲೂ ಮತ್ತು ಯೆಲ್ಲೋ ಆಪೋಸಿಟ್ ಫೇಸಕ್ಕೆ ಇರೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇವೆರಡು ಕಲರನ್ನು ನಾವು ಸ್ಟ್ರೈಕ್ ಔಟ್ ಮಾಡಬೇಡ. ಸೊ ಹಿಯರ್ ಗೋಸ್ ದ ಬ್ಲೂ ಆ್ಯಂಡ್ ಯೆಲ್ಲೋ. ಸೊ ಈಗ ಉಳಿದಿರುವ ಒಂದೇ ಕಲರ್, ಅದು ಪರ್ಪಲ್. This is our answer, purple. The next question is, what color is the face that is opposite to the yellow face? ಹಳದಿ ಬಣ್ಣದ ಆಪೋಸಿಟಲ್ಲಿ ಯಾವ ಬಣ್ಣ ಇದೆ? Again, we have to write all the colors on the cube here. ಒಂದು ಫೇಸ್ ನೋಡಿ ಯಾವ ಫೇಸ್ ಬರೋಕ್ಕೆ ಸಾಧ್ಯ ಇಲ್ಲ ಆಪೋಸಿಟಲ್ಲಿ, ಅವುಗಳನ್ನು ಸ್ಟ್ರೈಕ್ ಔಟ್ ಮಾಡಿಬಿಡೋಣ. ಯೆಲ್ಲೋ ಆಪೋಸಿಟ್ ಇಲ್ಲಿ ನಾವು ನೋಡ್ತೀವಿ, ಯೆಲ್ಲೋ ಮೇಲ್ಗಡೆ ರೆಡ್ ಇದೆ, ಈಚೆ ಕಡೆ ಅಂದರೆ ಪಕ್ಕಕ್ಕೆ, ಮತ್ತು ಈ ಕಡೆ ಬ್ಲೂ ಇದೆ. ಇವೆರಡು ಕಲರ್ಸನ್ನು ಸ್ಟ್ರೈಕ್ ಔಟ್ ಮಾಡಿಬಿಡೋಣ. ಸೊ ಬ್ಲೂ ಗೋಸ್ ಆ್ಯಂಡ್ ರೆಡ್ ವಿಲ್ ಗೋ. ಮತ್ತು ರೆಡ್ ಆಪೋಸಿಟಲ್ಲಿರೋ ಕಲರ್ ಅಥವಾ ಕ್ವೆಶನ್ ಏಲಿಂದ ನಮ್ಗೆ ಗೊತ್ತಾಗಿದೆ ರೆಡ್ ಫೇಸ್ ಆಪೋಸಿಟ್ ಪರ್ಪಲ್ ಇದೆ, ಅದಕ್ಕೆ ಈ ರೆಡ್ ಕಲರ್ ಮತ್ತು ನಾವು ಪರ್ಪಲ್ ಕಲರನ್ನು ಸ್ಟ್ರೈಕ್ ಔಟ್ ಮಾಡಿಬಿಡೋಣ. ಇದು ಬಿಟ್ಟು ಉಳಿದಿರುವ ಎರಡು ಕಲರ್ಸ್ ಆರೆಂಜ್ ಮತ್ತು ಗ್ರೀನ್. ಈ ಕೊಟ್ಟಿರೋ ಮಾಹಿತಿಯಿಂದ ನಮಗೆ ನಿಖರವಾಗಿ ಎಲ್ಲೋ ಆಪೋಸಿಟ್ ಯಾವ ಕಲರ್ ಇದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಟ್ ಮೈಟ್ ಬಿ ಆರೆಂಜ್ ಆರ್ ಗ್ರೀನ್. ಸೊ ದ ಆನ್ಸರ್ ಈಸ್ ಆರೆಂಜ್ ಆರ್ ಗ್ರೀನ್. ದ ನೆಕ್ಸ್ಟ್ ಕ್ವೆಶನ್,
ಮಕ್ಕಳಿಗೆ ಇದು ಒಂದು ಆ್ಯಕ್ಟಿವಿಟಿ ಇದ್ದಂಗೆ. ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್ ಫಾರ್ ದ ಶೇಪ್ಸ್ ಅಲಾಂಗ್ ದ ಬಾರ್ಡರ್. ದ ಫಸ್ಟ್ ಕ್ವೆಶನ್ ಈಸ್ ಕಲರ್ ಆಲ್ ಶೇಪ್ಸ್ ವಿತ್ ಎ ರೆಕ್ಟ್ಯಾಂಗ್ಯುಲರ್ ಫೇಸ್ ಇನ್ ರೆಡ್. ಯಾವ ಯಾವ ಶೇಪ್ಗಳಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪ್ ಬಂದಿದೆ ಅದನ್ನು ನಾವು ರೆಡ್ ಇಂದ ಕಲರ್ ಮಾಡಬೇಕು. ಸೊ ಲೆಟ್ ಅಸ್ ಸಿ ಫ್ರಮ್ ಹಿಯರ್ ಟಾಪ್. This is cylinder, it doesn't have rectangle. This here there is a rectangular face, so you have to color it red. Cone doesn't have a rectangular face, neither this nor the cylinder. Yeah, eraser, it has a rectangular face, so idannu red inda color ಮಾಡಬೇಕು. Rectangular face ಇಲ್ಲ, ಇದು ಸ್ಕ್ವೇರ್ ಫೇಸಸ್ ಇವೆ. ಇಲ್ಲಿ ನೋ ರೆಕ್ಟ್ಯಾಂಗಲ್ ಇಲ್ಲಿ ನೋಡಬೇಕಾದರೆ ಓಕೆ there is eraser again here, so this also with red. So these are to be colored red because these have rectangular faces. The question 2, draw a smiley on the shapes with a triangular face. ತ್ರಿಭುಜಾಕಾರದ ಮುಖಗಳನ್ನು ಹೊಂದಿರುವ ಆಕೃತಿಗಳ ಮೇಲೆ ಸ್ಮೈಲಿಯನ್ನು ರಚಿಸಿ. ಸೊ ಟ್ರಯಾಂಗ್ಯುಲರ್ ಫೇಸ್ ಇದ್ದಲ್ಲಿ ಒಂದು ಸ್ಮೈಲಿ ಹಾಕಬೇಕು. ಇಲ್ಲಿ ಟ್ರಯಾಂಗ್ಯುಲರ್ ಫೇಸ್ ಇಲ್ಲಿದೆ, ಸೊ ಒಂದು ಸ್ಮೈಲಿ. Triangular face, no. ಇಲ್ಲಿ ಒಂದು ಸ್ಮೈಲಿ. ಇಲ್ಲಿ okay, this part has to be put with a smile. The other, this also should have a smiley. The third question, draw a star on shapes with a curved face. Curved face, ವಕ್ರ ಮುಖಗಳನ್ನು ಹೊಂದಿರುವ ಆಕೃತಿಗಳ ಮೇಲೆ ಒಂದು ನಕ್ಷತ್ರವನ್ನು ರಚಿಸಿ. ಕರ್ವ್ ಫೇಸ್, ಇಲ್ಲಿ ಒಂದು ಸಿಲಿಂಡರ್ ಇದೆ, ಇದು ಕರ್ವ್ ಫೇಸ್ ಇದೆ, ಸೊ ಒಂದು ಸ್ಟಾರ್. ಕರ್ವ್ ಫೇಸ್ ಇಲ್ಲಿದೆ, ಈ ಕೋನಿಗೆ ಸ್ಟಾರ್. ಬಾಲ್ ಕರ್ವ್ ಫೇಸ್ ಹೊಂದಿದೆ, ಅದಕ್ಕೆ ಸ್ಟಾರ್. ಸಿಲಿಂಡ್ರಿಗೆ ಒಂದು ಸ್ಟಾರ್. ಈ ಒಂದು ಕೋನಿಗೂ ಒಂದು ಸ್ಟಾರ್. ನಾವು curved face, no. Okay, this also should have a star. Curved face ಇದೆ, ಸ್ಟಾರ್. ಇದು ಒಂದು ಕ್ಯಾನಿಗೂ ಒಂದು ಸ್ಟಾರ್ ಮಾರ್ಕ್ ಹಾಕಬೇಕು. Okay, this is a pizza or I think a piece of cake. If we see this part, it is curved, okay, so it might have a star. Next, color all shapes with no corners in blue. ಮೂಲೆ ಇಲ್ಲದಿರುವ ಎಲ್ಲ ಆಕೃತಿಗಳಿಗೆ ನೀಲಿ ಬಣ್ಣ ಹಾಕಿ. ಮೂಲೆ ಇರಬಾರ್ದು, ಅದಕ್ಕೆ ಬ್ಲೂ ಕಲರ್ ಹಾಕಬೇಕು. ಸಿಲಿಂಡರ್ ಅಲ್ಲಿ ಮೂಲೆಗಳಿಲ್ಲ, ಸೊ ಇದಕ್ಕೆ ಬ್ಲೂ ಕಲರ್ ಮಾಡಬೇಕು. ಮತ್ತು ಮೂಲೆ ಇಲ್ಲಿದೆ, ಇಲ್ಲಿನೂ ಇದೆ, ಇಲ್ಲಿನೂ ಇದೆ ಒಂದು. ಇಲ್ಲಿ ಇದಕ್ಕೆ ಬ್ಲೂ ಕಲರ್ ಮಾಡಬೇಕು. ಈ ಒಂದು ಸಿಲಿಂಡರ್ಗೂ ಸಹ ಬ್ಲೂ ಕಲರ್ ಮಾಡಬೇಕು. ಮೂಲೆಗಳು ಇಲ್ಲದ ಇದಕ್ಕೂ ಬ್ಲೂ ಕಲರ್. ಅಗೇನ್ ಸಾರಿ, ನಾಟ್ ಫಾರ್ ದಿಸ್. ಮೂಲೆಗಳಿಲ್ಲದ, ಓಕೆ, ಫಾರ್ ದಿಸ್ ಕ್ಯಾನ್ ಆಲ್ಸೋ ಟು ಬಿ ಕಲರ್ಡ್ ವಿತ್ ಬ್ಲೂ. Next, circle the shapes that have the same opposite faces. ಅಭಿಮುಖ ಬಾಹುಗಳು ಸೇಮ್ ಇರುವ ಆಕೃತಿಗಳಿಗೆ ವೃತ್ತವನ್ನು ಹಾಕಬೇಕು. ಒಂದೇ ರೀತಿಯ ಅಭಿಮುಖ ಮುಖಗಳು ಹೊಂದಿರುವ ಆಕೃತಿಗಳಿಗೆ ವೃತ್ತ ಹಾಕಿ. ಇಲ್ಲಿನೂ ಸರ್ಕಲ್, ಇಲ್ಲಿನೂ ಸರ್ಕಲ್ ಇದೆ, ಸೊ ಒಂದು ಸರ್ಕ್ಯುಲರ್ ಫೇಸ್. ಇದಕ್ಕೂ ಒಂದು ಸಿಲಿಂಡರ್ ಅಗೇನ್. ಒಂದು ಇರೇಸರ್ಗೆ ಸರ್ಕಲ್ ಹಾಕಿ. ಇದು ಒಂದು ಕ್ಯೂಬಾಯ್ಡ್ ಶೇಪ್, ಸೊ ಡಯಸಿಗಿದೆ, ಸೇಮ್ ಆಪೋಸಿಟ್ ಫೇಸಸ್ ಇವೆ ಇವು. ಇದು ಒಂದು ರೂಬಿಕ್ಸ್ ಕ್ಯೂಬ್ ಅಂತ ಹೇಳ್ಬೋದು. ಇದಕ್ಕಿದೆ ಸೇಮ್ ಆಪೋಸಿಟ್ ಫೇಸಸ್, ಮತ್ತು ಇದು ಡಯಸಿಗಿದೆ. ಸರ್ಕಲ್ ಮಾಡಬೇಕು, ಇದಕ್ಕೆ ಇರೇಸರ್ನು ಸರ್ಕಲ್ ಮಾಡಬೇಕು. ಓಕೆ, ದಿಸ್ ಕಂಪ್ಲೀಟ್ಸ್ ಅವರ್ ಕ್ವೆಶನ್ ನಂಬರ್ 5.